ರವಿಕುಮಾರ್ ಸತ್ಯ ಹೇಳಿದ್ದೀನಲ್ಲ. ಮತ್ತೊಂದೇನು ಕ್ಲಾರಿಫಿಕೇಶನ್ ಕೊಡಲ? ಹೌದು, ಮತ್ತು ಇವರೆಲ್ಲ RSSನ ಏನು ಟ್ರೈನರ್, RSSನಿಂದ ಬಂದವರು. ಮತ್ತು RSS ಅಂದ್ರೆ ದೇಶಭಕ್ತಿ. ನಾವು ಹೇಳಿಲ್ಲ, ಅವ್ರು ಹೇಳ್ತಾರೆ ದೇಶಭಕ್ತಿ ಒಳಗೆ ಇದು ಮಹಿಳೆಯರ ಬಗ್ಗೆ ಈ ರೀತಿ ಹೇಳಿದಾರ. ನಾನು ಇಲ್ಲ, ಅಫ್ಕೋರ್ಸ್ ಇರಲಿ ಸರ್. ಈಗ RSSದಾಗ ಲಿಂಕ್ ಅದೀವಿ, ನಾನಿಲ್ಲ. ನೋ ಸಾರಿ ನೋಡ್ರಿ, ABVP ವಿದ್ಯಾರ್ಥಿ ಪರಿಷತ್ತು, ಅದಕ್ಕೆ ಇದಕ್ಕೆ ಭಾಳ ವ್ಯತ್ಯಾಸ. ನನಗೆ ಹೇಳಕತ್ತಿದ್ದು RSSಸು ಅಂದರೆ ಭಾರಿ ಇದು ಇಂಥ ಟ್ರೈನಿಂಗ್ ಕೊಡ್ತಾರಾ, ಮಹಿಳೆಯರಿಗೆ ಯಾವ ರೀತಿ ಬೇಯಬೇಕು ಅನ್ನೋದನ್ನು ಟ್ರೈನಿಂಗ್ ಕೊಡ್ತಾರೆ ಇವರು. ಸತ್ಯ, ಅದ್ರಾಗೆ ಇನ್ನೂ ಒಂದು 10 ಸತಿ ಹೇಳ್ತೀನಿ, 100 ಸತಿ ಹೇಳ್ತೀನಿ. ಅದೇ ಸರ್, ನೋಡಿ, ಒಂದು ಜವಾಬ್ದಾರಿ ಇದ್ದಂಥ ಮನುಷ್ಯ ಯಾವ ರೀತಿ ವರ್ತನೆ ಮಾಡ್ಬೇಕನ್ನೋದು. ಮೊನ್ನೆ CT ರವಿ ಬೆಳಗಾವದೊಳಗೆ ಏನಂತ ಮಾತಾಡಿದ, ಲಕ್ಷ್ಮೀ ಹೆಬ್ಬಾಳ್ಕರ್ಗೆ. ಅವರು ಮಹಿಳೆಯರಲ್ಲ, ಅವ್ರವ್ರ ಗೌರವ ಅವ್ರಿಗಿರ್ತೈತಿ. ಇವರು CS ಮೇಡಮ್ ಭಾಳ ಒಳ್ಳೆಯ ಅಧಿಕಾರಿ, ಒಳ್ಳೆ ಅಧಿಕಾರಿ, ಭಾಳ ಚೆನ್ನಾಗಿರೋಂಥ ಅಧಿಕಾರಿಗಳು. ಆ ಅಧಿಕಾರಿಗಳ ಬಗ್ಗೆ ಹಂಗೆ ಕೆಟ್ಟದಾಗಿ ಮಾತಾಡೋದು ಇದು ಒಳ್ಳೆ ಬೆಳವಣಿಗೆ ಅಲ್ಲ. ರವಿಕುಮಾರ್ ಸತ್ಯ ಹೇಳಿದ್ದೀನಲ್ಲ. ಮತ್ತೊಂದೇನು ಕ್ಲಾರಿಫಿಕೇಶನ್ ಕೊಡಲ? ಹೌದು, ಮತ್ತು ಇವರೆಲ್ಲ RSSನ ಏನು ಟ್ರೈನರ್, RSSನಿಂದ ಬಂದವರು. ಮತ್ತು RSS ಅಂದ್ರೆ ದೇಶಭಕ್ತಿ. ನಾವು ಹೇಳಿಲ್ಲ, ಅವ್ರು ಹೇಳ್ತಾರೆ ದೇಶಭಕ್ತಿ ಒಳಗೆ ಇದು ಮಹಿಳೆಯರ ಬಗ್ಗೆ ಈ ರೀತಿ ಹೇಳಿದಾರ. ನಾನು ಇಲ್ಲ, ಅಫ್ಕೋರ್ಸ್ ಇರಲಿ ಸರ್. ಈಗ RSSದಾಗ ಲಿಂಕ್ ಅದೀವಿ, ನಾನಿಲ್ಲ. ನೋ ಸಾರಿ ನೋಡ್ರಿ, ABVP ವಿದ್ಯಾರ್ಥಿ ಪರಿಷತ್ತು, ಅದಕ್ಕೆ ಇದಕ್ಕೆ ಭಾಳ ವ್ಯತ್ಯಾಸ. ನನಗೆ ಹೇಳಕತ್ತಿದ್ದು RSSಸು ಅಂದರೆ ಭಾರಿ ಇದು ಇಂಥ ಟ್ರೈನಿಂಗ್ ಕೊಡ್ತಾರಾ, ಮಹಿಳೆಯರಿಗೆ ಯಾವ ರೀತಿ ಬೇಯಬೇಕು ಅನ್ನೋದನ್ನು ಟ್ರೈನಿಂಗ್ ಕೊಡ್ತಾರೆ ಇವರು. ಸತ್ಯ, ಅದ್ರಾಗೆ ಇನ್ನೂ ಒಂದು 10 ಸತಿ ಹೇಳ್ತೀನಿ, 100 ಸತಿ ಹೇಳ್ತೀನಿ. ಅದೇ ಸರ್, ನೋಡಿ, ಒಂದು ಜವಾಬ್ದಾರಿ ಇದ್ದಂಥ ಮನುಷ್ಯ ಯಾವ ರೀತಿ ವರ್ತನೆ ಮಾಡ್ಬೇಕನ್ನೋದು. ಮೊನ್ನೆ CT ರವಿ ಬೆಳಗಾವದೊಳಗೆ ಏನಂತ ಮಾತಾಡಿದ, ಲಕ್ಷ್ಮೀ ಹೆಬ್ಬಾಳ್ಕರ್ಗೆ. ಅವರು ಮಹಿಳೆಯರಲ್ಲ, ಅವ್ರವ್ರ ಗೌರವ ಅವ್ರಿಗಿರ್ತೈತಿ. ಇವರು CS ಮೇಡಮ್ ಭಾಳ ಒಳ್ಳೆಯ ಅಧಿಕಾರಿ, ಒಳ್ಳೆ ಅಧಿಕಾರಿ, ಭಾಳ ಚೆನ್ನಾಗಿರೋಂಥ ಅಧಿಕಾರಿಗಳು. ಆ ಅಧಿಕಾರಿಗಳ ಬಗ್ಗೆ ಹಂಗೆ ಕೆಟ್ಟದಾಗಿ ಮಾತಾಡೋದು ಇದು ಒಳ್ಳೆ ಬೆಳವಣಿಗೆ ಅಲ್ಲ.